ಸ್ಥಿರ ನೀರಿನಲ್ಲಿ ಮೋಟಾರ್ ದೋಣಿಯ ವೇಗ 125 km/h ಐತಿ. ದೋಣಿಯ ಪ್ರವಾಹದ ವಿರುದ್ಧ ವೇಗವನ್ನು 40% ಕಡಿಮೆ ಮಾಡಿದ್ರೆ ಅದು ನೀರಿನ ಪ್ರವಾಹದ ವೇಗಕ್ಕೆ ಸಮ ಆಗುತ್ತೆ. ಹಾಗಾದ್ರೆ ದೋಣಿಯ ಪ್ರವಾಹದ ದಿಕ್ಕಿನ ವೇಗವನ್ನ ಕಂಡುಹಿಡಿರಿ ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಬೋಟ್ ಸ್ಪೀಡ್ ಎಷ್ಟು ಕೊಟ್ರ 125 km/h ಕೊಟ್ರ. ನಾನು ರಿವರ್ಸ್ ಸ್ಪೀಡ್ ವಾಟರ್ ಸ್ಪೀಡ್ ಎಷ್ಟು ಎಕ್ಸ್ ಅಂತ ತಗೊಂತೀನಿ. ಇಲ್ಲಿ ನೋಡ್ರಿ, ಅಪ್ ಸ್ಟ್ರೀಮ್ ಸ್ಪೀಡ್ ಏನಾಗತ್ತೆ, ಇಲ್ಲಿ ದೋಣಿ ಸ್ಪೀಡ್ನ್ಯಾಗ ವಾಟರ್ ಸ್ಪೀಡ್ ಮೈನಸ್ ಆಗುತ್ತೆ. ಇಲ್ಲಿ 40% ಏನ್ ಮಾಡ್ಯಾರ, ಕಡಿಮೆ ಮಾಡ್ಯಾರ. ಅಂದ್ರ ಅಪ್ ಸ್ಟ್ರೀಮ್ ಸ್ಪೀಡ್ 125 ಮೈನಸ್ ಎಕ್ಸ್ 40% ಕಡಿಮೆ ಮಾಡಿದ್ರೆ ಉಳಿದ ಎಷ್ಟು 62/100. ಇದು ಈಕ್ವಲ್ ಆಗಿ ಅದಕ್ಕೆ ವಾಟರ್ ಸ್ಪೀಡ್ ಈಕ್ವಲ್ ಆಗುತ್ತೆ ಅಂದ್ರೆ ಎಕ್ಸ್ ಆಗುತ್ತೆ. ಇದು 0 0 2 3 2 ಇಲ್ಲಿ ಆಗುತ್ತೆ. 375 ಮೈನಸ್ 3x ಎಷ್ಟಾಗುತ್ತೆ, 5x ಆಗುತ್ತೆ. 8x 375 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, 375/8 ಆಗುತ್ತೆ. ಎಕ್ಸ್ 46.87 km/h ಏನಾಗುತ್ತೆ, ವಾಟರ್ ಸ್ಪೀಡ್ ಆಗುತ್ತೆ. ಆಮೇಲೆ ನೋಡ್ರಿ, ಇಲ್ಲಿ ಡೌನ್ ಸ್ಟ್ರೀಮ್ ನ್ಯಾಗ ಸ್ಪೀಡ್ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ಡೌನ್ ಸ್ಟ್ರೀಮ್ ನ್ಯಾಗ ಸ್ಪೀಡ್ ನಾವು ಬೋಟ್ ಸ್ಪೀಡ್ ಮತ್ತು ವಾಟರ್ ಸ್ಪೀಡ್ ಕೂಡಿಸ್ಬೇಕು. ಎಷ್ಟಾಗುತ್ತೆ, 125 ಪ್ಲಸ್ 46.87 ಮಾಡಿದ್ರೆ 171.87 km/h ಏನಾಗುತ್ತೆ, ಇದ್ರದ್ದು ಸ್ಪೀಡ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ವ್ಯಕ್ತಿಯು ರೂಪಾಯಿ ಎಕ್ಸ್ ಅನ್ನು ವಾರ್ಷಿಕ 15% ಸಾಲ ಬಡ್ಡಿಯಲ್ಲಿ 2 ವರ್ಷಗಳ ಅವಧಿಗೆ ಹೂಡಿಕೆ ಮಾಡ್ತಾನೆ. ಅವನು ರೂಪಾಯಿ 2x ಅನ್ನು ವರ್ಷಕ್ಕೆ 20% ವಾರ್ಷಿಕ ಚಕ್ರ ಬಡ್ಡಿಯಲ್ಲಿ 2 ವರ್ಷಗಳ ಅವಧಿಗೆ ಹೂಡಿಕೆ ಮಾಡ್ತಾನೆ. ಚಕ್ರ ಬಡ್ಡಿಯು ಸರಳ ಬಡ್ಡಿಗಿಂತ 2900 ರೂಪಾಯಿ ಹೆಚ್ಚಾಗಿದ್ರೆ ಎಕ್ಸ್ ನ ಮೌಲ್ಯ ಕಂಡಿಡ್ರಿ ಅಂತ ಕೇಳಿರಿ. ಇಲ್ಲಿ ನೋಡ್ರಿ, 2 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, ಇಲ್ಲಿ 15 × 2 ಮಾಡಿದ್ರೆ 20% ಆಗುತ್ತೆ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ, ಇಲ್ಲಿ 30% ಅಂತ 30% ಆಫ್ ಎಕ್ಸ್ ಏನಾಗುತ್ತೆ, ಇದು ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ, ಇಲ್ಲಿ ಎಷ್ಟು ರೇಟ್ ಎಷ್ಟು ಕೊಟ್ಟರೆ ಕಂಪೌಂಡ್ ಇಂಟ್ರೆಸ್ಟಿಗೆ 20% ಕೊಟ್ಟರೆ. ಅಂದ್ರೆ 2 ವರ್ಷಕ್ಕೆ ಏನಾಗುತ್ತದೆ, 20 + 20 20 × 20/100 ಮಾಡಿದ್ರೆ 44 ಆಗುತ್ತೆ. ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಏನಿಗೆ ಆಗುತ್ತೆ, ಇದು 44% ಆಫ್ 2x ಆಗುತ್ತೆ. ಎಷ್ಟಾಗುತ್ತೆ, ಇದು 88% ಆಫ್ ಎಕ್ಸ್ ಆಗುತ್ತೆ. ಇಲ್ಲಿ ನೋಡ್ರಿ, ಕಂಪೌಂಡ್ ಇಂಟ್ರೆಸ್ಟ್ 2900 ಸಿಂಪಲ್ ಇಂಟ್ರೆಸ್ಟ್ಗಿಂತ ಜಾಸ್ತಿ ಐತಿ. ಅಂದ್ರೆ 88% ಆಫ್ ಎಕ್ಸ್ ಮೈನಸ್ 30% ಆಫ್ ಎಕ್ಸ್ ಎಷ್ಟಾಗುತ್ತೆ, 2900 ಆಗುತ್ತೆ. ಇದು ಉಳಿದಿದ್ದು ಎಷ್ಟು, 58% ಆಫ್ ಎಕ್ಸ್ ಎಷ್ಟಾಗುತ್ತೆ, 2900 ಆಗುತ್ತೆ. ಇಲ್ಲಿ 29 2 ಆಗುತ್ತೆ. ಇಲ್ಲಿ 50 ಉಳಿತೈತಿ. ಇಲ್ಲಿ ಪರ್ಸೆಂಟೇಜ್ /100 ಆಗಿರ್ತೈತಿ. ಎಕ್ಸ್ ಎಷ್ಟಾಗುತ್ತೆ, 5000 ರೂಪಾಯಿ ಬರ್ತೈತಿ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ರೈಲು 400 ಮೀಟರ್ ಉದ್ದ ಐತಿ. ಬಿ ರೈಲು ಎ ರೈಲಿಗಿಂತ L ಮೀಟರ್ಗಳಷ್ಟು ಹೆಚ್ಚು ಉದ್ದ ಐತಿ. ಎರಡೂ ರೈಲುಗಳು ಒಂದೇ ವೇಗದಲ್ಲಿ ಚಲಿಸ್ತವೆ. ನೋಡ್ರಿ, ಇಲ್ಲಿ ಸ್ಪೀಡ್ ಏನೈತಿ, ಇಲ್ಲಿ ಎರಡರದ್ದು ಸೇಮ್ ಐತಿ. ಮತ್ತು ಕ್ರಮವಾಗಿ 20 ಸೆಕೆಂಡ್ ಮತ್ತು 30 ಸೆಕೆಂಡ್ಗಳಲ್ಲಿ ಒಂದು ಸಿಗ್ನಲ್ ಕಂಬನ ದಾಟ್ತಾವ. ಹಾಗಾದ್ರೆ 500 ಮೀಟರ್ ಉದ್ದದ ಸೇತುವೆಯನ್ನು ದಾಟಕ ಬಿ ರೈಲು ತೆಗೆದುಕೊಳ್ಳೋ ಸಮಯ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಎ ಟ್ರೈನಿನ ಲೆಂತ್ ಎಷ್ಟೈತಿ, 400 ಆಗುತ್ತೆ. ಬಿ ಟ್ರೈನಿನ ಲೆಂತ್ ಏನಾಗುತ್ತೆ, 400 ಪ್ಲಸ್ L ಮೀಟರ್ ಜಾಸ್ತಿ ಐತಿ. ಸ್ಪೀಡ್ ಏನೈತಿ, ಇಲ್ಲಿ ಸೇಮ್ ಐತಿ. ಡಿಸ್ಟೆನ್ಸ್ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಇದ್ರದ್ದು ಒಂದೇ ಟ್ರೈನಿಂದ ಎಷ್ಟೈತಿ, 400 ಐತಿ. ಸ್ಪೀಡ್ ಕಂಡು ಟೈಮ್ ಎಷ್ಟು ಕೊಟ್ರೆ 20 ಸೆಕೆಂಡ್ ಕೊಟ್ರೆ ಸ್ಪೀಡ್ ಏನು ಬಂತು, ಇಲ್ಲಿ 20 ಮೀಟರ್/ಸೆಕೆಂಡ್ ಬಂತು. ಹಂಗಾದ್ರೆ ಟ್ರೈನ್ ಬಿದು ಸ್ಪೀಡ್ ಸೇಮ್ ಆಗತ್ತೆ. ಹಂಗಾದ್ರೆ ಡಿಸ್ಟೆನ್ಸ್ ಏನಾಗುತ್ತೆ, ಎರಡನೇ ಟ್ರೈನಿಂದ ಬಿ ಟ್ರೈನಿಂದ ಇದು 400 ಪ್ಲಸ್ L ಐತಿ. ಸ್ಪೀಡ್ ಬಂದೈತಿ 20. ಇದ್ರ ಟೈಮ್ ಎಷ್ಟು ಕೊಟ್ರೆ ಇಲ್ಲಿ ನಮ್ಗೆ 30 ಸೆಕೆಂಡ್ ಕೊಟ್ರೆ ಅಂದ್ರೆ 600 ಬಂತು. ಅಂದ್ರೆ 400 ಪ್ಲಸ್ L ಆಗತ್ತೆ. ಅಂದ್ರೆ ಎರಡನೇ ಟ್ರೈನಿಂದ ಲೆಂತ್ ಎಷ್ಟಾಯ್ತು, ಇಲ್ಲಿ 600 ಮೀಟರ್ ಆಯ್ತು. ಹಂಗಾದ್ರೆ ನೋಡ್ರಿ, 500 ಮೀಟರ್ ಬ್ರಿಡ್ಜ್ ದಾಟಕ ಎಷ್ಟು ಟೈಮ್ ಬೇಕಂತ ಕೇಳಿ. ಇಲ್ಲಿ 600 ಪ್ಲಸ್ 500 ಸ್ಪೀಡ್ 25 ಇಂಟು ಟಿ ಆಗುತ್ತೆ. 1100 20 ಇಂಟು ಟಿ ಎಷ್ಟಾಗುತ್ತೆ, ಇಲ್ಲಿ 55 ಸೆಕೆಂಡ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಅವರ ಕೆಲಸ ಸಾಮರ್ಥ್ಯದ ನಡುವಿನ ಅನುಪಾತ 4:5 ಆಗೈತಿ. ನೋಡ್ರಿ, ಎ ಮತ್ತು ಬಿ ನಡುವಿನ ಎಫಿಷಿಯನ್ಸಿ ಎಷ್ಟೈತಿ, ಇಲ್ಲಿ 4:5 ಕೊಟ್ಟರ. ಅದೇ ಕೆಲಸವನ್ನು ಪೂರ್ಣಗೊಳಿಸು ಬಿ ತೆಗೆದುಕೊಳ್ಳೋ ಸಮಯವು ಸಿ ತೆಗೆದುಕೊಳ್ಳೋ ಸಮಯಕ್ಕಿಂತ 25% ಕಡಿಮೆ ಐತಿ. ಅಂದ್ರ ಬಿ ಮತ್ತು ಸಿ ಏನೈತಿ, ಇಲ್ಲಿ ಟೈಮ್ ರೇಷಿಯೋ ಕೊಟ್ಟರು ಎಷ್ಟೈತಿ, ಇದು ಬಿ 75 ಆದ್ರೆ ಸಿ 100 ಆಗತಿ. ಅಂದ್ರೆ ಇದೇನಾಗತ್ತೆ, 3:4 ಏನಾಗತ್ತೆ, ಇದು ಟೈಮ್ ರೇಷಿಯೋ ಆಗುತ್ತೆ. ಇವ್ರ ಎಫಿಷಿಯನ್ಸಿ ರೇಷಿಯೋ ಇದ್ರದ್ದು ರಿವರ್ಸ್ ಆಗುತ್ತೆ. ಅಂದ್ರೆ 4:3 ಆಗುತ್ತೆ. ಆಮೇಲೆ ನೋಡ್ರಿ, ಎ ಮತ್ತು ಬಿ ಇಬ್ರು ಒಟ್ಟಾಗಿ ಆ ಕೆಲಸದ 60% ಭಾಗವನ್ನು 12 ದಿಂದ ಪೂರ್ಣಗೊಳಿಸಬಹುದಾದ್ರೆ ಬಿ ಮತ್ತು ಸಿ ಒಟ್ಟಾಗಿ ಆ ಕೆಲಸದ 70% ಭಾಗ ಪೂರ್ಣ ಮಾಡಕ ಎಷ್ಟು ಟೈಮ್ ತಗೊಂತಾರ ಅಂತ ಕೇಳ್ಯಾರ ಇಲ್ಲಿ. ಆಮೇಲೆ ನೋಡ್ರಿ, ಎಫಿಷಿಯನ್ಸಿ ಏನಾಗತ್ತೆ, ಇಲ್ಲಿ ಎ ಬಿ ಸಿ 3 ಮಂದಿ. ಎ ಟು ಬಿ ರೇಷಿಯೋ ಎಷ್ಟೈತಿ, ಇಲ್ಲಿ 4:5 ಐತಿ. ಆಮೇಲೆ ಬಿ ಟು ಸಿ ರೇಷಿಯೋ ಎಷ್ಟೈತಿ, 4:3 ಐತಿ. ಈ ಸೈಡ್ ನಂಬರ್ಗಳನ್ನ ಬರ್ಕೊಂಡು ನಾವು ಇಲ್ಲಿ
ಎಫಿಷಿಯನ್ಸಿ ಏನಾಗುತ್ತೆ 4 4 16 5 4 20 5 3 15 ಆಗುತ್ತೆ. ನೋಡ್ರಿ ಇಲ್ಲಿ ಎ ಮತ್ತು ಬಿ ಸೇರಿ ಕೆಲಸ ಮಾಡ್ತಾರೆ ಇಲ್ಲಿ. ಅಂದ್ರೆ 16 + 20 ಎಷ್ಟಾಯ್ತು ಇಲ್ಲಿ 36. ಇದೇನಾಗುತ್ತೆ ಒಂದು ದಿನದ ಕೆಲಸ ಆಗುತ್ತೆ. ಇಲ್ಲಿ ನಮ್ಗೆ ಏನು ಕೊಟ್ಟಾರ 60% 12 ದಿನ ಮಾಡ್ತಾರ ಅಂತ ಕೊಟ್ರಿ ಇಲ್ಲಿ. ಅಂದ್ರೆ ಅದು ಏನಾಗುತ್ತೆ 60% ಆಫ್ 12 ದಿನದ ಕೆಲಸ. ನಮ್ಗೆ ಇಲ್ಲಿ 12 ದಿನದ ಕೆಲಸ ಏನಾಗುತ್ತೆ ನಮ್ಗೆ 12 ದಿನದ ಕೆಲಸ 12 × 36 ಆಗುತ್ತೆ. ಅಂದ್ರೆ ಎಷ್ಟಾಯ್ತು 432 ಆಗುತ್ತೆ. ಅಂದ್ರೆ ಇದು 60% ವ್ಯಾಲ್ಯೂ ಆಗುತ್ತೆ ಇಲ್ಲಿ 432. 100% ಕೆಲಸ ಎಷ್ಟಾಗುತ್ತೆ ಇಲ್ಲಿ 100% ಇದು 72 ಆಗುತ್ತೆ. ಇಂಟು 72 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ ಇದು 0 0 ಆಗುತ್ತೆ. 720 ಏನಾಗುತ್ತೆ ಟೋಟಲ್ ವರ್ಕ್ ಆಗುತ್ತೆ. ಇದ ನೋಡ್ರಿ ಬಿ ಮತ್ತು ಸೇರಿ 70% ಕೆಲಸ ಮಾಡ್ಬೇಕು. ಅಂದ್ರೆ ಬಿ + ಸಿ = 720 ಅವ್ರ ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ 20 + 15 35 ಆಕತಿ. 70% ಕೆಲಸ 72/100 ಆಗುತ್ತೆ. 2 0 ತೆಗೀನಿ 7 1 7 5 35 ಆಗುತ್ತೆ. ಅಂದ್ರೆ 72/5 ಆಗುತ್ತೆ. ಅಂದ್ರೆ 14.4 ಟೈಮ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಚೌಕದ ವಿಸ್ತೀರ್ಣ 1600 ಚದರ ಮೀಟರ್ ಆಗೈತಿ ಮತ್ತು ಒಂದು ಆಯತದ ಸುತ್ತಳತೆಯು ಆ ಚೌಕದ ಸುತ್ತಳತೆಗೆ ಸಮ ಆಗೈತಿ. ಆಯತದ ಉದ್ದವು ಚೌಕದ ಬಾವಿನ ಉದ್ದಕ್ಕಿಂತ 20% ಹೆಚ್ಚಾಗಿದ್ರೆ ಆಯತದ ವಿಸ್ತೀರ್ಣವನ್ನ ಕಂಡಿಡ್ರಿ ಅಂತ ಕೇಳಿರಿ. ಇಲ್ಲಿ ನೋಡ್ರಿ ಚೌಕದ ಏರಿಯಾ ಫಾರ್ಮುಲಾ ಏನಕತಿ ಇಲ್ಲಿ a² ಆಕತಿ. ಅಂದ್ರೆ ಇದ್ರದ್ದು ಎಷ್ಟು ಕೊಟ್ರ 1600 = a² ಆಗುತ್ತೆ. a = ಎಷ್ಟು ಬಂತು 40 ಬಂತು. ನೋಡ್ರಿ ಇಲ್ಲಿ ಏನ್ ಕೊಟ್ರ ಆಯತದ ಉದ್ದವು ಚೌಕದ ಬಾವಿನ ಉದ್ದಕ್ಕಿಂತ 20% ಜಾಸ್ತಿ ಐತಿ ಅಂತ. ಅಂದ್ರೆ ಲೆಂತ್ ಇಲ್ಲೇ ಇದ್ರ ಏಕಿನ ಎಷ್ಟು ಜಾಸ್ತಿ ಐತಿ 20% ಜಾಸ್ತಿ ಐತಿ. ಇದು 5 ಇತ್ತಂದ್ರೆ ಇದು ಎಷ್ಟಾಗತ್ತ 6 ಆಗುತ್ತೆ. ಅಂದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 40 ಬಂದೈತೆ. 5 8 40 ಆಗುತ್ತೆ. 6 8 ಎಷ್ಟಾಗತ್ತೆ ಇಲ್ಲಿ 48 ಆಗುತ್ತೆ. ನೋಡ್ರಿ ಪೆರಿಮೀಟರ್ದು ಈಕ್ವಲ್ ಐತಿ. ಅಂದ್ರೆ ಸ್ಕ್ವೇರಿನ್ ಪೆರಿಮೀಟರ್ ಏನಾಗುತ್ತೆ ಇಲ್ಲಿ 4a ಆಗುತ್ತೆ. ಅಂದ್ರೆ 4 × 40 ಮಾಡಿದ್ರೆ ಎಷ್ಟಾಗುತ್ತೆ 160 ಆಗುತ್ತೆ. ಈ ಪೆರಿಮೀಟರ್ ಈಕ್ವಲ್ ಟು ಏನೈತಿ ಆಯ್ತದ ಪೆರಿಮೀಟರ್ ಈಕ್ವಲ್ ಐತಿ. ಅಂದ್ರೆ 160 = 2 × l + b ಆಗುತ್ತೆ. ಇದು l + b = ಎಷ್ಟೈತಿ ಇಲ್ಲಿ ಟೋಟಲ್ 80 ಆಯ್ತು. ಇಲ್ಲಿ ಲೆಂತ್ ವ್ಯಾಲ್ಯೂ ನಮ್ಗೆ 48 ಬಂದೈತಿ. ಬ್ರೆಡ್ತ್ ಎಷ್ಟಾಗುತ್ತೆ ಇಲ್ಲಿ ಬ್ರೆಡ್ತ್ 32 ಆಗುತ್ತೆ. ನಮ್ಗೆ ಏರಿಯಾ ಕೇಳ್ಯಾರ ಆಯ್ತದ ಏರಿಯಾ ಏನಾಗುತ್ತೆ ಇಲ್ಲಿ l × b ಆಗುತ್ತೆ. l ಎಷ್ಟೈತಿ 48, b ಎಷ್ಟೈತಿ 32. ಏರಿಯಾ ಎಷ್ಟಾಗುತ್ತೆ 1536 m² ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಪ್ರತಿ ಕೆಜಿಗೆ ₹45 ರಂತೆ 6 ಕೆಜಿ ಅಕ್ಕಿಯನ್ನು ಮತ್ತು ಪ್ರತಿ ಕೆಜಿಗೆ ₹30 4 ಕೆಜಿ ಅಕ್ಕಿಯನ್ನು ಖರೀದಿಸ್ತಾನೆ. ಅವನು ಶೇಕಡ 20% ಲಾಭವನ್ನು ಗಳಿಸಲು ಆ ಮಿಶ್ರಣ ಪ್ರತಿ ಕೆಜಿಗೆ ಎಷ್ಟು ಬೆಲೆಗೆ ಮಾರಾಟ ಮಾಡ್ಬೇಕಂತ ಕೇಳಿರಿ ಇಲ್ಲಿ. ನೋಡ್ರಿ 6 × 45 ಮಾಡಿ ಟೋಟಲ್ ರೊಕ್ಕ ಎಷ್ಟಾಗುತ್ತೆ ಇಲ್ಲಿ ₹270 ಆಗುತ್ತೆ. ಆಮೇಲೆ 4 × 30 ಮಾಡಿದ್ರೆ ಎಷ್ಟಾಗುತ್ತೆ ₹120 ಆಗುತ್ತೆ. ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ ₹390 ಆಗುತ್ತೆ. ಎಷ್ಟು 10 ಕೆಜಿಗೆ ಏನಾಗುತ್ತೆ ಇದು ₹390 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 10 ಕೆಜಿ ಇಲ್ಲಿ 390 × 120 ಆಗುತ್ತೆ. ಅಂದ್ರೆ ₹120 100 ಆಗುತ್ತೆ. 20% ಪ್ರಾಫಿಟ್ನೇ ಮಾರಿ ಇಲ್ಲಿ 0 0 ಕ್ಯಾನ್ಸಲ್. ಟೋಟಲ್ ಇದು ಎಷ್ಟಾಗುತ್ತೆ ಇಲ್ಲಿ ₹468 ಏನಾಗುತ್ತೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ನೋಡ್ರಿ ಪ್ರತಿ ಕೆಜಿಗೆ ಏನಾಗುತ್ತೆ ಇಲ್ಲಿ ಪ್ರತಿ ಕೆಜಿಗೆ ಎಷ್ಟು ₹46.8 ₹468 10 ಮಾಡಿದ್ರೆ ₹46.8 ಪ್ರತಿ ಕೆಜಿ ಮಾರ್ಬೇಕು. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪೈಪ್ ಎ ಮಾತ್ರ ಒಂದು ಟ್ಯಾಂಕ್ನ ಶೇಕಡ 40% ಭಾಗವನ್ನು 8 ಗಂಟೆಗಳಲ್ಲಿ ತುಂಬಬಲ್ಲದು ಅಂತ ಕೊಟ್ಟರೆ. ಅಂದ್ರೆ ಎ 40% ಭಾಗ ₹40/100 8 ಗಂಟೆಗಳಲ್ಲಿ ತುಂಬುತ್ತೆ. 0 4 1 4 2 8 ಅಂದ್ರೆ ಪೂರ್ತಿ ಕೆಲಸ ಮಾಡೋಕೆ ಎಷ್ಟು ಟೈಮ್ ತೊಗೊಳುತ್ತೆ ಇದು 20 ತೊಗೊಳುತ್ತೆ. ಅದರ ನಂತರ ಪೈಪ್ ಬಿ ಮಾತ್ರ ಟ್ಯಾಂಕ್ನ ಉಳಿದ ಭಾಗನ 9 ಗಂಟೆಗಳಲ್ಲಿ ತುಂಬುತ್ತೆ. ಅಂದ್ರೆ ಎ 40% ಮಾಡಿతే ಬಿ ಎಷ್ಟು 60%. 60/100 ಕೊಟ್ಟು ಟೈಮ್ ಎಷ್ಟು 9. 0 0 ಕ್ಯಾನ್ಸಲ್ 3 2 3 ಆಗುತ್ತೆ 2 1 2 5. ಅಂದ್ರೆ ಬಿ ಟೋಟಲ್ ಎಷ್ಟು ಟೈಮ್ ತೊಗೊಳುತ್ತೆ 15 ತೊಗೊಳುತ್ತೆ. ಹಾಗಾದ್ರೆ ಇಡೀ ಟ್ಯಾಂಕ್ನ ಒಟ್ಟಾಗಿ ತುಂಬಲು 2 ಪೈಪು ತೆಗೆದುಕೊಳ್ಳೋ ಸಮಯ ಎಷ್ಟು ಅಂತ ಕೇಳಿದ್ರೆ ಎ ಎಷ್ಟು ತೊಗೊಳುತ್ತೆ 20, ಬಿ ಎಷ್ಟು ತೊಗೊಳುತ್ತೆ 15. LCM ಎಷ್ಟಾಗುತ್ತೆ ಇಲ್ಲಿ 60, 23 15 4 ಇಬ್ರು ಸೇರಿ ಟೈಮ್ ಎಷ್ಟು ತೊಗೊಂತಾರೆ ಇಲ್ಲಿ 60 / 4 + 3 ಅಂದ್ರೆ 60 / 7 ಟೈಮ್ ಬೇಕು. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಜತ್ ಅವರು ವರ್ಷಕ್ಕೆ ಶೇಕಡ 10% ವಾರ್ಷಿಕ ಚಕ್ರ ಬಡ್ಡಿ ನೀಡುವ ಸ್ಕೀಮ್ ಎ ನಲ್ಲಿ ರೊಕ್ಕ ಪಿ ಅನ್ನ 2 ವರ್ಷಗಳ ಅವಧಿಗೆ ಹೂಡಿಕೆ ಮಾಡ್ತಾನೆ. ಸ್ಕೀಮ್ ಎ ನಿಂದ ಬಂದ ಒಟ್ಟು ಮೊತ್ತವನ್ನು ನಂತರ ವರ್ಷಕ್ಕೆ ಶೇಕಡ 15% ಸರಳ ಬಡ್ಡಿ ನೀಡುವ ಸ್ಕೀಮ್ ಬಿ ನಲ್ಲಿ 3 ವರ್ಷಗಳ ಅವಧಿಗೆ ಹೂಡಿಕೆ ಮಾಡ್ತಾರೆ. ಸ್ಕೀಮ್ ಬಿ ನಿಂದ ಬಂದ ಬಡ್ಡಿ ₹2178 ಆಗಿದ್ರೆ ಪಿ ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಿಲ್ಲ. ನೋಡ್ರಿ 15% ಹಂಗ 3 ವರ್ಷದ ಇಂಟ್ರೆಸ್ಟ್ ಕೊಟ್ಟಾರೆ. ಎಷ್ಟು 2178 ಅಂತಂದು ಅಂದ್ರೆ 15 × 3 ಮಾಡಿದ್ರೆ ಎಷ್ಟಾಗುತ್ತೆ ಇದು
45% ಆಗುತ್ತೆ. ಅಂದ್ರೆ ಇದು ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿ ಆಗುತ್ತೆ. 45% ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 2178 ಐತಿ. ಅಂದ್ರೆ ಇಂಟು ಎಷ್ಟಾಗುತ್ತೆ ಇಲ್ಲಿ 48.4 ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ನ ಪ್ರಿನ್ಸಿಪಲ್ ಎಷ್ಟಾಗತ್ತೆ ಇದೆ 100% ಇರ್ತೈತಿ. 48.4 ಆದ್ರೆ 4840 ರೂಪಾಯಿ ಏನಾಗುತ್ತೆ ಇದು ಪ್ರಿನ್ಸಿಪಲ್ ಅಮೌಂಟ್ ಎದ್ರಾಗ ಸಿಂಪಲ್ ಇಂಟ್ರೆಸ್ಟ್ ಆಗಿರ್ತೈತಿ. ಅಂದ್ರೆ ಇದೇನಾಗಿರ್ತೈತಿ ಇಲ್ಲಿ ಒಂದೇ ಸ್ಕೀಮ್ ಏನಾಗಿದೆ ಅಮೌಂಟ್ ಆಗಿರ್ತೈತಿ. ಅದರದ್ದು ರೇಟ್ ಎಷ್ಟು ಕೊಟ್ಟನ 10% ಕೊಟ್ಟನ. ಅಂದ್ರೆ ಇದು ಫ್ರಾಕ್ಷನ್ ಏನಾಗುತ್ತೆ 1/10 ಆಗುತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ರೇಷಿಯೋ ಏನಾಗುತ್ತೆ ಇಲ್ಲಿ 10 ರಿಂದ 11 ಆಗುತ್ತೆ. ಎಷ್ಟು ವರ್ಷ ಕೊಟ್ಟನ 2 ವರ್ಷ ಅಂದ್ರೆ ಸ್ಕ್ವೇರ್ ಆಗುತ್ತೆ. ಇದು 100:121 ಆಗುತ್ತೆ. ಈ 121 ಅಮೌಂಟ್ ವ್ಯಾಲ್ಯೂ ಎಷ್ಟು ಬಂದಿತ್ತು ನಮ್ಗೆ 4840 ಬಂದೈತೆ. ಅಂದ್ರೆ ಇಂಟು ಎಷ್ಟಾಯ್ತು 40 ಆಯ್ತು. ನಮಗೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ ಇಂಟು 40 ಮಾಡಿದ್ರೆ 4000 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 12 ಜನ ಪುರುಷರು ಒಂದು ಕಟ್ಟಡದ ನಿರ್ಮಾಣ ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಅಂತ ಕೊಟ್ಟರೆ ಇಲ್ಲಿ. ಅಂದ್ರೆ ಇದು ಟೋಟಲ್ ವರ್ಕ್ ಏನಾಗುತ್ತೆ ಇಲ್ಲಿ 12 ಜನ ಮೆನ್ ಇಂಟು ಎಷ್ಟು ದಿನ 20 ದಿನ ತಗೊಂತಾರ. 3 ಜನ ಪುರುಷರು ಮಾಡುವಷ್ಟೇ ಕೆಲಸವನ್ನು 5 ಜನ ಮಹಿಳೆಯರು ಮಾಡಬಲ್ಲರಾದರೆ ಅದೇ ಕೆಲಸವನ್ನು ಪೂರ್ಣಗೊಳಿಸಲು 16 ಜನ ಮಹಿಳೆಯರು ಎಷ್ಟು ದಿನ ತೆಗೆದುಕೊಳ್ತಾರೆ ಅಂತ ಕೇಳ್ಯಾರ. ನೋಡ್ರಿ 3 ಮೆನ್ ಈಕ್ವಲ್ ಎಷ್ಟೈತಿ 5 ವುಮೆನ್ ಅಂತ ಕೊಟ್ಟಾರ. ಮೆನ್ ಡಿವೈಡೆಡ್ ಬೈ ವುಮೆನ್ ಎಫಿಷಿಯನ್ಸಿ ರೇಷಿಯೋ ಏನಾಗುತ್ತೆ ಇಲ್ಲಿ 5/3 ಆಗುತ್ತೆ. ಈ 5ನ ಇಲ್ಲಿ ಹಾಕಿದ್ವಿ ಟೋಟಲ್ ವರ್ಕ್ ಬರ್ತೈತೆ. ಟೋಟಲ್ ವರ್ಕ್ ಈಸ್ ಈಕ್ವಲ್ ಟು 12 ಇಂಟು 5 ಇಂಟು 20 ಆಗುತ್ತೆ. ಆಮೇಲೆ 16 ಜನ ಮಹಿಳೆಯರು ಕೆಲಸ ಮಾಡ್ತಾರೆ. ಅಂದ್ರೆ ವುಮೆನ್ ತೆಗೆದುಕೊಳ್ಳೋ ಟೈಮ್ ಏನಾಗುತ್ತೆ ಅದ ವರ್ಕ್ ಕಂಪ್ಲೀಟ್ ಮಾಡಕ್ಕೆ 12 ಇಂಟು 5 ಇಂಟು 20 ಡಿವೈಡ್ ಬೈ ಎಷ್ಟು ಜನ 16 ಜನ. ಅವ್ರ ಎಫಿಷಿಯನ್ಸಿ ಎಷ್ಟೈತಿ ಇಲ್ಲಿ 3 ಐತಿ. 3 1 3 4 4 1 4 4 4 1 4 ಇಲ್ಲಿ ಅಂದ್ರೆ ಎಷ್ಟು ದಿನ ಬೇಕು 25 ದಿನ ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಯವನು ಎ ವಸ್ತುವನ್ನು 20% ಲಾಭಕ್ಕೆ ಮತ್ತು ಬಿ ವಸ್ತುವನ್ನು 25% ಲಾಭಕ್ಕೆ ಮಾರಾಟ ಮಾಡ್ತಾನೆ. ಎ ವಸ್ತುವಿನ ಕೊಂಡ ಬೆಲೆ ಮತ್ತು ಬಿ ವಸ್ತುವಿನ ಕೊಂಡ ಬೆಲೆ ನಡುವಿನ ಅನುಪಾತ 2:3 ಆಗೈತಿ. ಎರಡು ವಸ್ತುಗಳಿಂದ ಬಂದ ಒಟ್ಟು ಲಾಭ 2300 ರೂಪಾಯಿ ಆಗಿದ್ರೆ ಎ ವಸ್ತುವಿನ ಕೊಂಡ ಬೆಲೆ ಎಷ್ಟಂತ ಕೇಳಿಲ್ಲ. ನೋಡ್ರಿ ಎ ಮತ್ತು ಬಿ ವಸ್ತುವಿಂದ ಐತಿ ಇಲ್ಲಿ ಇವಕ್ಕೂ ಕಾಸ್ಟ್ ಪ್ರೈಸ್ ರೇಷಿಯೋ ಕೊಟ್ಟನ ಎಷ್ಟು 2:3. ಇವು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ ಇದನ್ನ ಎಷ್ಟು ಪ್ರಾಫಿಟ್ ಮಾರಿನ ಇಲ್ಲಿ ನಮ್ಗೆ 20% ಪ್ರಾಫಿಟ್ ಮಾರಿನ ಅಂದ್ರೆ 2 ಇಂಟು 120/100 ಆಗುತ್ತೆ. ಅಂದ್ರೆ ಇದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ ಇಲ್ಲಿ 2.4 ಆಗುತ್ತೆ. ಇದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇದನ್ನ 25% ಪ್ರಾಫಿಟ್ ಮಾರಿನ ಅಂದ್ರೆ 3 ಇಂಟು 125/100 ಆಗುತ್ತೆ. 25 ಇಲ್ಲಿ 25 4 ಅಂದ್ರೆ ಇದು 3.75 ರೂಪಾಯಿ ಇದರದ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಎದ ಪ್ರಾಫಿಟ್ ಎಷ್ಟೈತಿ ಇಲ್ಲಿ ಎದ ಪ್ರಾಫಿಟ್ 0.4 ಆಗುತ್ತೆ. ಬಿ ದ ಪ್ರಾಫಿಟ್ ಎಷ್ಟು ಜಾಸ್ತಿ ಆಗುತ್ತೆ ಇಲ್ಲಿ 0.75 ಆಗುತ್ತೆ. ಟೋಟಲ್ ಪ್ರಾಫಿಟ್ ಏನಂತಿಲ್ಲ ಟೋಟಲ್ ಪ್ರಾಫಿಟ್ 1.15 ಆಗುತ್ತೆ. ಈ 1.15 ವ್ಯಾಲ್ಯೂ ಎಷ್ಟು ಕೊಟ್ಟನ 2300 ಕೊಟ್ಟನ. ಅಂದ್ರೆ ಎಷ್ಟಲೇ ಆಗುತ್ತೆ ಇದು ಇಂಟು 2000 ಆಗುತ್ತೆ. ನಮಗೇನು ಕೇಳೋಣ ಎದ ಅಮೌಂಟ್ ಕೇಳೋಣ. ಎದ ಎಷ್ಟೈತಿ 2 ಇಂಟು 2000 ಮಾಡಿದ್ರೆ 4000 ರೂಪಾಯಿದು ಎ ಅಮೌಂಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.